ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಪೂಜಾ ಐಟಮ್ಸ್ನ ತರಬೇಕಾಗುತ್ತೆ, ಏನೆಲ್ಲ ಐಟಮ್ಸ್ ಬೇಕಾಗುತ್ತೆ, ಇಂಪಾರ್ಟೆಂಟ್ ಆಗಿರೋ ಐಟಮ್ಸ್ಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ತೀನಿ. ವರಮಹಾಲಕ್ಷ್ಮಿ ಹಬ್ಬ ಇದೇ ಮೊದಲನೇ ಸಲ ಮಾಡ್ತಿರೋರು, ಈಗಾಗಲೇ ಮಾಡ್ತಿರೋರ್ಗೂ ಈ ವಿಡಿಯೋ ಯೂಸ್ ಆಗುತ್ತೆ. ಸ್ಕಿಪ್ ಮಾಡ್ದಿರ ಪೂರ್ತಿ ವಿಡಿಯೋ ನೋಡಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು. August 16 ವರಮಹಾಲಕ್ಷ್ಮಿ ಹಬ್ಬ ಇರೋದು. ನಾವು ಒಂದು ಸ್ವಲ್ಪ ದಿನ ಮುಂಚೆನೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಬ್ಬಕ್ಕೆ ಬೇಕಾಗಿರೋ ಐಟಮ್ಸ್ನ ತಂದಿಟ್ಕೊಂಡ್ರೆ ನಮಗೆ ಯೂಸ್ ಆಗುತ್ತೆ. ಹಬ್ಬದ ಟೈಮಲ್ಲಿ ಅಂಗಡಿಗಳಲ್ಲಿ ತುಂಬ ರಶ್ ಇರುತ್ತೆ. ಒಂದು ಐಟಮ್ ಸಿಗುತ್ತೆ, ಒಂದು ಐಟಮ್ ಸಿಗಲ್ಲ, ನಮಗೂ ಕನ್ಫ್ಯೂಸ್ ಆಗುತ್ತೆ. ಅದಕ್ಕಿಂತ ಒಂದು ಸ್ವಲ್ಪ ದಿನ ಮುಂಚೆನೇ ತಂದಿಟ್ಕೊಂಡ್ರೆ ನಮಗೆ ಯೂಸ್ ಆಗುತ್ತೆ. ಈಗಾಗಲೇ ತುಂಬ ವರ್ಷಗಳಿಂದ ಹಬ್ಬ ಮಾಡ್ತಿರೋರಿಗೆ ಗೊತ್ತಿರುತ್ತೆ ಏನೆಲ್ಲ ಬೇಕಾಗುತ್ತೆ, ಏನೇನು ತೊಗೊಂಬರ್ಬೇಕು ಅಂತ. ಅದನ್ನು ಆಲ್ರೆಡಿ ಅವರು ತಂದಿಟ್ಕೊಂಡಿರ್ತಾರೆ. ಆದರೆ ಇದೇ ಮೊದಲನೇ ಸಲ ವ್ರತ ಆಚರಣೆ ಮಾಡಬೇಕು ಅಂದ್ಕೊಂಡಿರೋರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ. ಫುಲ್ ವಿಡಿಯೋ ನೋಡಿ. ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂದ್ಕೊಂಡಿರೋರು, ಫಸ್ಟ್ ವರ್ಷ ಮಾಡ್ತಿರೋರು ಫಸ್ಟ್ ಮಾಡಬೇಕಾಗಿರೋ ಇಂಪಾರ್ಟೆಂಟ್ ಕೆಲಸ ಏನು ಅಂದರೆ ಒಂದು ಲಿಸ್ಟ್ ಮಾಡ್ಕೋಬೇಕು. ಗ್ರಂಥಿಗೆ ಅಂಗಡಿಯಿಂದ ತರಬೇಕಾದ ಐಟಮ್ಸ್ನೆಲ್ಲ ಒಂದು ಸೈಡ್ ಬರ್ಕೊಳ್ಳಿ. ಹಾಗೆ ಮಾರ್ಕೆಟಿಂದ ತರಬೇಕಾದ ಐಟಮ್ಸ್ನೆಲ್ಲ ಇನ್ನೊಂದು ಸೈಡ್ ಬರ್ಕೊಳ್ಳಿ. ಆಗ ನಿಮಗೆ ಈಸಿ ಆಗುತ್ತೆ. ನಮ್ಗೆ ಏನೇನು ಬೇಕು ಅನ್ನೋದನ್ನ ಕನ್ಫ್ಯೂಸ್ ಇಲ್ದಿರ ತೊಗೊಂಡು ಬರ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಯಾವ್ಯಾವ ಐಟಮ್ಸ್ನ ಅಂತ ನಾನು ಹೆಸ್ರು ಮೆನ್ಷನ್ ಮಾಡಿರ್ತೀನಿ. ನೀವು ಚೆಕ್ ಮಾಡಿಕೊಂಡು ಆ ಲಿಸ್ಟ್ ಪ್ರಕಾರ ತೊಗೋಬೋದು. ಈಗಾಗಲೇ ನಿಮ್ಮ ಹತ್ರ ಯಾವ್ಯಾವ ವಸ್ತುಗಳಿದೆ ಅದನ್ನೆಲ್ಲ ಬಿಟ್ಟು ಇನ್ಯಾವುದಿಲ್ಲ ಅದನ್ನು ಲಿಸ್ಟ್ ಮಾಡ್ಕೊಳ್ಳಿ, ಅದನ್ನು ತೊಗೊಳ್ಳಿ. ಆಲ್ರೆಡಿ ಇರೋದನ್ನೇ ಮತ್ತೆ ಮತ್ತೆ ತೊಗೋಬೇಡಿ. ಅದರಲ್ಲೂ ಯಾವುದಾದ್ರೂ ಸಿಗಲಿಲ್ಲ ಅಂದರೆ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಇಷ್ಟು ವರ್ಷ ಯಾವ ರೀತಿ ನೀವು ಮಾಡ್ಕೊಬಂದಿದ್ದೀರಾ ಅದೇ ರೀತಿ ನೀವು ಮಾಡ್ಬೋದು. ಹಾಗೆಯೇ ಮೊದಲನೇ ವರ್ಷ ಮಾಡ್ತಿರೋರು ಕನ್ಫ್ಯೂಸ್ ಆಗಬೇಡಿ, ಯಾವ್ಯಾವ್ದು ತೊಗೋಬೇಕು ಯಾವ್ದು ತೊಗೊಬಾರ್ದು ಅಂತ ಗಾಬರಿ ಆಗಬೇಡಿ. ಒಂದೊಂದು ವರ್ಷ ಒಂದೊಂದನ್ನ ತೊಗೊಂಡು ನಾವು ಹಬ್ಬನ ಮಾಡ್ಬೋದು. ಇದೇ ಮೊದಲನೇ ವರ್ಷ ನಿಮ್ಗೆ ಹಬ್ಬ ಆಗಿರೋದ್ರಿಂದ ನಿಮ್ಗೆ ಏನೇನು ಸಿಗುತ್ತೋ ಅದನ್ನು ತೊಗೊಂಡು ನೀವು ಹಬ್ಬನ ಮಾಡ್ಬೋದು. ಮೊದಲನೇದಾಗಿ ನಾನು ಗ್ರಂಥಿಗೆ ಅಂಗಡಿಯಿಂದ ಯಾವ್ಯಾವ ಐಟಮ್ಸ್ನ ತೊಗೊಂಬರ್ಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ನಾವು ಮೊದಲನೇದಾಗಿ ತೊಗೊಬರ್ಬೇಕಾಗಿರೋದು ಶ್ರೀ ವರಮಹಾಲಕ್ಷ್ಮಿ ವ್ರತ ಕತೆ ಬುಕ್ಕು. ಇದು ಮೇಯ್ನ್ಲಿ ಇಂಪಾರ್ಟೆಂಟು. ಹಬ್ಬ ಮಾಡೋರು ಇದನ್ನು ಇಟ್ಕೊಂಡು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಈ ಬುಕ್ಕು ಎಲ್ಲ ಗ್ರಂಥಿಗೆ ಅಂಗಡಿಯಲ್ಲೂ ಸಿಗುತ್ತೆ, ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಇದು ಮೇಯ್ನಾಗಿ ಇರಬೇಕಾಗಿರೋದು. ಅಲ್ಲಿ ಒಂದು ಯಂತ್ರ ಇರುತ್ತೆ ಬುಕ್ಕಲ್ಲಿ, ಹಾಗೆ ಲಕ್ಷ್ಮಿದು ಫೋಟೋ ಇರುತ್ತೆ, ಹಾಗೆ ಪೂಜಾ ವಿಧಾನ ಕೂಡ ತಿಳಿಸಿರ್ತಾರೆ. ಲಕ್ಷ್ಮಿ ಅಷ್ಟೋತ್ತರ ಕತೆಗಳು ಇದೆಲ್ಲ ಇರೋದ್ರಿಂದ ಈ ಬುಕ್ಕು ತುಂಬ ಇಂಪಾರ್ಟೆಂಟು. ಈಗಾಗಲೇ ಹಬ್ಬ ಮಾಡ್ತಿರೋರು ಈ ಬುಕ್ ಇಲ್ಲ ಅಂದರೆ ತೊಗೊಬನ್ನಿ. ಮೊದಲನೇ ಸಾಲಿ ಹಬ್ಬ ಮಾಡ್ತಿರೋರು ಮರೀದಿರ ಫಸ್ಟಾಗಿ ಈ ಬುಕ್ನ ತೊಗೊಬರ್ಬೇಕಾಗತ್ತೆ. ಸೆಕೆಂಡ್ ಒನ್ ಅರಿಶಿನ ಕುಂಕುಮ. ನಾವು ದೇವ್ರಿಗೆ ಇಡೋದಕ್ಕೆ ಹೊಸದಾಗಿ ಅರಿಶಿನ ಕುಂಕುಮನ ತೊಗೊಬರ್ಬೇಕು. ಹಾಗೆ ಮುತ್ತೈದರಿಗೆ ಕೊಡೋದಕ್ಕೆ ಅರಿಶಿನ ಕುಂಕುಮ ಸಪ್ರೇಟಾಗಿ ಇಟ್ಕೋಬೇಕು. ನೆಕ್ಸ್ಟು ಗಂಧದ ಪೌಡ್ರ್ ತೊಗೊಳ್ಳಿ. ಗಂಧನ ನಾವು ಗಂಗಾಜಲದಲ್ಲಿ ಅಥವಾ ಹಾಲಲ್ಲಿ ಕಲಿಸ್ಬಿಟ್ಟು ದೇವ್ರಿಗೆ ಫಸ್ಟು ಗಂಧನ ಹಚ್ಚಿ ಆಮೇಲೆ ಅರಿಶಿನ ಕುಂಕುಮನ ಹಚ್ಚಬೇಕಾಗತ್ತೆ. ಅದಕ್ಕೆ ಇಂಪಾರ್ಟೆಂಟಾಗಿ ಗಂಧ ಅಥವಾ ಚಂದನ ಪೌಡ್ರು ಅಂತ ಸಿಗುತ್ತೆ, ಅದು ಒಂದು ಡಬ್ಬ ತೊಗೊಳ್ಳಿ. ನೆಕ್ಸ್ಟು ಪೂಜೆಗೆ ಯೂಸ್ ಆಗುವಂಥದ್ದು ಊದುಬತ್ತಿ, ಕರ್ಪೂರ, ಹಾಗೆ ಸಾಂಬ್ರಾಣಿ ಕಪ್ ಸಾಂಬ್ರಾಣಿ ಪೌಡ್ರು ನಿಮ್ಗೆ ಯಾವ್ದು ಬೇಕೋ ಅದನ್ನು ತೊಗೋಬೋದು. ಹಾಗೆ ದೀಪಕ್ಕೆ ಹಾಕೋದಕ್ಕೆ ಬತ್ತಿ ಮತ್ತು ತುಪ್ಪದ ಬತ್ತಿ ತೊಗೋಬೇಕು. ಗೆಜ್ಜೆ ವಸ್ತ್ರ ತೊಗೋಬೇಕು. ದೀಪದ ಎಣ್ಣೆ ತೊಗೋಬೇಕು. ದೀಪದ ಎಣ್ಣೆದ್ರಲ್ಲಿ ಎಳ್ಳೆಣ್ಣೆನಾದರೂ ತೊಗೋಬೋದು, ಇಲ್ಲ 5 ಥರ ಮಿಕ್ಸ್ ಆಗಿರೋ ಎಣ್ಣೆ ಬರುತ್ತೆ ಅದಾದರೂ ತೊಗೋಬೋದು. ಹಾಗೆ ತುಪ್ಪದ ದೀಪ ಹಚ್ತೀರಾ ಅಂದರೆ ತುಪ್ಪ ತೊಗೋಬೇಕು ಮೇಯ್ನು. ಅರಿಶಿನದ ಕೊಂಬು, ಅಂಗನೂಲು ಅಂದರೆ ದಾರ ಸಿಗುತ್ತೆ, ಅದು ಕಂಕಣ ಕಟ್ಟೋದಕ್ಕೆಲ್ಲ ಯೂಸ್ ಆಗುತ್ತೆ. ಹಾಗೆ ಗಂಗಾಜಲ, ಗೋಮೂತ್ರ, ರೋಸ್ ವಾಟರ್, ಹಾಗೆ ಬಾಗ್ನ ಸಾಮಾನು ಪ್ಯಾಕೆಟ್ ಬರುತ್ತೆ, ಅದು ಅಮ್ಮನವ್ರಿಗೆ ಮಡ್ಲಕ್ಕಿ ಇಡೋದಕ್ಕೆ ಯೂಸ್ ಆಗುತ್ತೆ. ಮುಖ್ಯವಾಗಿ ನಾವು ಕಳ್ಸೋಕ್ಕಾಗೋದಕ್ಕೋಸ್ಕರ ಪಚ್ಕರ್ಪೂರ, ಜಾವತ್ ಪೌಡ್ರು, ಲಾವಂಚ ಬೇರು ಇದು ಇಂಪಾರ್ಟೆಂಟಾಗಿ ತೊಗೋಬೇಕು. ಹಾಗೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಗೋಮತಿ ಚಕ್ರ, ಲಕ್ಷ್ಮೀ ಕವಡೆ, ಕಮಲದ ಬೀಜ, ಬಟ್ಲಡಿಕೆ, ಲವಂಗ ಈ ಥರದ ವಸ್ತುಗಳನ್ನೆಲ್ಲ ನಾವು ತೊಗೊಬರ್ಬೇಕು. ಇಷ್ಟು ಐಟಮ್ಸ್ನ ನಾವು ಗ್ರಂಥಿಗೆ ಅಂಗಡಿಯಿಂದ ತೊಗೊಂಬರ್ಬೇಕಾಗತ್ತೆ. ನೆಕ್ಸ್ಟು ಮೇಯ್ನ್ಲಿ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಅಮ್ಮನವರ ಮುಖಪದ್ಮ ಅಥವಾ ಮುಖವಾಡನ ತೊಗೊಂಬರ್ಬೇಕು. ಇದೇ ಫಸ್ಟ್ ವರ್ಷ ಹಬ್ಬ ಮಾಡ್ತಿರೋರು ಅನುಕೂಲ ಇದ್ದರೆ ಬೆಳ್ಳಿ ಮುಖವಾಡನೇ ತಂದಿಟ್ಟು ನೀವು ಹಬ್ಬ ಮಾಡಿ. ಜರ್ಮನ್ ಸಿಲ್ವರ್ ಆ ಥರದ್ದೆಲ್ಲ ಬಳಸೋದಕ್ಕೆ ಹೋಗಬೇಡಿ. ತೆಂಗಿನಕಾಯಿನ ತೊಗೊಂಡು ಅದಕ್ಕೆ ಅರಿಶಿನ ಎಲ್ಲ ಹಚ್ಬಿಟ್ಟು ಅರಿಶಿನ ಗಂಗಾಜಲ ಅಥವಾ ಹಾಲಿನಿಂದ ಕಲಿಸ್ಬಿಟ್ಟು ಅದರಿಂದನೇ ಕಣ್ಣು ಮೂಗು ಎಲ್ಲನೂ ಇಟ್ಟು ನಾವು ಲಕ್ಷ್ಮೀ ದೇವಿನ ಕೂರಿಸ್ಬೋದು. ಹಾಗೆ ಗ್ರಂಥಿಗೆ ಅಂಗಡಿಲೂ ಮಣ್ಣಿಂದು ಮುಖವಾಡ ಸಿಗುತ್ತೆ, ಅದನ್ನು ತೊಗೊಂಬಂದು ಯೂಸ್ ಮಾಡ್ಬೋದು. ನೆಕ್ಸ್ಟ್ ವರ್ಷ ನಮಗೆ ತಾಯಿ ಅನುಗ್ರಹದಿಂದ ಬೆಳ್ಳಿ ಮುಖವಾಡ ತೊಗೊಂಡು ಇದನ್ನು ಹರಿಯೋ ನದಿಗಾದರೂ ಬಿಡ್ಬೋದು ಅಥವಾ ದೇವಸ್ಥಾನದಲ್ಲಿ ಇಟ್ಟು ನಾವು
ಹೊಸ ಬೆಳ್ಳಿ ಮುಖವಾಡ ಇಟ್ಟು ನಾವು ಹಬ್ಬನ ಕಂಟಿನ್ಯೂ ಮಾಡ್ಬೋದು. ಇನ್ನು ನೆಕ್ಸ್ಟ್ ಯಾವ ಐಟಮ್ ಬೇಕಾಗುತ್ತೆ ಅಂದರೆ ದೇವ್ರನ್ನ ಕೂಡ್ಸೋದಕ್ಕೆ ನಮಗೆ ಒಂದು ಪೀಠ ಬೇಕಾಗುತ್ತೆ. ನಾವು ಅದನ್ನು ಹೊಸದಾಗಿ ತಂದಿಟ್ಕೊಂಡು ರೆಡಿ ಮಾಡ್ಕೋಬೇಕು. ಪೀಠದ ಮೇಲೆ ಹಾಕೋದಕ್ಕೆ ಒಂದು ಮಡಿ ಬಟ್ಟೆನ ತೆಗೆದಿಟ್ಕೊಳ್ಳಿ. ದೇವ್ರನ್ನ ಕೂಡ್ಸೋದಕ್ಕೂ ಮುಂಚೆ ರಂಗೋಲೆ ಬಿಡಬೇಕು. ಅದಕ್ಕೆ ಅಕ್ಕಿ ಹಿಟ್ಟು, ಕಲರ್ ಹಾಕೋದಿದ್ರೆ ಕಲರು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ನಂತರ ಬೇಕಾಗಿರೋದು ದೇವ್ರನ್ನ ಕಳಶ ಪ್ರತಿಷ್ಠಾಪನೆ ಮಾಡೋದಕ್ಕೆ ತಾಮ್ರದ ಬಿಂದಿಗೆ ಆಗಿರ್ಬೋದು, ಚೊಂಬು ಅಥವಾ ಬೆಳ್ಳಿ ಚೊಂಬು, ಬೆಳ್ಳಿ ಬಿಂದಿಗೆ, ನಾವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ನೆಕ್ಸ್ಟು ಬಾಳೆಕಂಬನ ಇಡೋದಕ್ಕೆ ಒಂದು ಸ್ಟ್ಯಾಂಡ್ ಬೇಕಾಗುತ್ತೆ, ಅದನ್ನು ತೊಗೊಬೋದು. ಎಲ್ಲ ಒಂದೇ ವರ್ಷ ತೊಗೊಬೇಕು ಅಂತ ಗಾಬರಿ ಆಗಬೇಡಿ. ಒಂದೊಂದು ವರ್ಷ ಒಂದೊಂದನ್ನು ನಾವು ತೊಗೊಬೋದು. ಎಲ್ಲ ಒಂದೇ ವರ್ಷ ತೊಗೊಂಡು ಹಬ್ಬ ಮಾಡಬೇಕು ಅಂತ ಏನೂ ಇಲ್ಲ. ನಾನು ವರಮಹಾಲಕ್ಷ್ಮಿ ಹಬ್ಬನ 10 ವರ್ಷದಿಂದ ಮಾಡ್ಕೊಂಬಂದಿದ್ದೀನಿ. ನಾನು ಒಂದೇ ವರ್ಷ ಎಲ್ಲ ವಸ್ತುಗಳನ್ನೂ ತೊಗೊಂಡು ಹಬ್ಬ ಮಾಡಿಲ್ಲ. ಒಂದೊಂದು ವರ್ಷ ಒಂದೊಂದು ವಸ್ತುಗಳನ್ನ ಬೇಕಾಗಿರೋದನ್ನ ತೊಗೊಂಡು ನಾನು 10 ವರ್ಷ ಹಬ್ಬ ಮಾಡಿದ್ದೀನಿ. ಇದು 11ನೇ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿರೋದು. ನನಗೂ ಮೊದಲನೇ ವರ್ಷ ಹಬ್ಬ ಮಾಡಬೇಕಾದ್ರೆ ಏನೂ ಗೊತ್ತಿರಲಿಲ್ಲ. ನಾನು ಮೊದಲನೇ ವರ್ಷ ಹಬ್ಬ ಮಾಡಿದಾಗ ತೆಂಗಿನಕಾಯಿಗೆ ಅಲಂಕಾರ ಮಾಡಿ ನಾನು ಸಿಂಪಲ್ಲಾಗಿ ಲಕ್ಷ್ಮಿ ಕೂರಿಸಿದ್ದು. ನೆಕ್ಸ್ಟ್ ವರ್ಷ ತಾಯಿಯ ಅನುಗ್ರಹದಿಂದ ನಾನು ಬೆಳ್ಳಿ ಮುಖವಾಡ, ಚೊಂಬು ಎಲ್ಲ ತೊಗೊಂಡು ಪ್ರತಿ ವರ್ಷ ಒಂದೊಂದು ಐಟಮ್ಸ್ನ ತೊಗೊಂಡು ಹಬ್ಬ ಮಾಡ್ಕೊಂಡು ಬರ್ತಿರೋದು. ನೀವು ಹಂಗೇ ಮೊದಲನೇ ವರ್ಷ ಸಂಕಲ್ಪ ಮಾಡಿಕೊಂಡು ಸಿಂಪಲ್ಲಾಗಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಹಬ್ಬನ ಆಚರಣೆ ಮಾಡಿ. ನೆಕ್ಸ್ಟ್ ವರ್ಷ ತಾಯಿಯ ಅನುಗ್ರಹದಿಂದ ನೀವು ಹೆಚ್ಚು ಐಟಮ್ಸ್ಗಳನ್ನ ತೊಗೊಂಡು ಗ್ರ್ಯಾಂಡಾಗಿ ಹಬ್ಬನ ಮಾಡ್ಬೋದು. ಇಂಪಾರ್ಟೆಂಟಾಗಿ ಲಕ್ಷ್ಮಿ ಕೂರಿಸ್ಬೇಕಾದ್ರೆ ಬೇಕಾಗಿರೋದು ಅಂದರೆ ಸೀರೆನ ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಬಾರ್ಡ್ರದ್ದು ತೊಗೊಂಡು ಬಂದಿಟ್ಟರೆ ತುಂಬಾ ಒಳ್ಳೆಯದು. ಮೊದಲನೇ ವರ್ಷ ಲಕ್ಷ್ಮಿ ಕೂರಿಸ್ತಿರೋರು ಆದಷ್ಟು ಗ್ರೀನ್ ಕಲರ್, ರೆಡ್ ಕಲರ್, ಯೆಲ್ಲೋ ಕಲರ್ ಈ ಥರ ಬಾರ್ಡ್ರ್ ಸೀರೆನ ತಂದು ಉಡಿಸಿ ಪೂಜೆ ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ಬೋದು. ನೆಕ್ಸ್ಟ್ ಬೇಕಾಗಿರೋದು ಬ್ಲೌಸ್ ಪೀಸ್. ಒಂದು ಬ್ಲೌಸ್ ಪೀಸು ಮಡ್ಲಕ್ಕಿಗೆ ಇಡೋದಕ್ಕೆ ಬೇಕಾಗುತ್ತೆ, ಇನ್ನೊಂದು ದೇವ್ರಿಗೆ ಇಡೋದಕ್ಕೆ ಬೇಕಾಗುತ್ತೆ. ಹಾಗೆ ಅನುಕೂಲ ಇರೋರು ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಜೊತೆಯಲ್ಲಿ ಬ್ಲೌಸ್ ಪೀಸ್ ಕೊಡೋಕ್ಕೆ ಅದಕ್ಕೆ ಸಪ್ರೇಟಾಗಿ ತಂದಿಟ್ಕೊಬೋದು. ಒಂದು 5 ಜನ, 9 ಜನ, 3 ಜನ ನಿಮ್ಮ ಶಕ್ತಿ ಎಷ್ಟಿರುತ್ತೋ ಅಷ್ಟು ಕೊಡ್ಬೋದು. ಇನ್ನು ನೆಕ್ಸ್ಟು ಲಕ್ಷ್ಮೀ ದೇವಿಗೆ ಸೀರೆ ಉಡಿಸಿದ್ಮೇಲೆ ಒಡವೆಗಳಿಂದ ಅಲಂಕಾರ ಮಾಡಬೇಕಲ್ವಾ, ಅದಕ್ಕೆ ನೀವು ದೇವ್ರಿಗೆ ಅಂತಲೇ ಸಪ್ರೇಟಾಗಿ ಹಾಕೋದಕ್ಕೆ ಒಡವೆಗಳನ್ನ ಒಂದು ಸೆಟ್ಟು ತೊಗೊಬಂದಿಡಿ. ಅದನ್ನು ಮತ್ತೆ ನೀವು ಹಾಕ್ಕೊಂಡು ಮತ್ತೆ ತೊಳೆದು ಹಾಕ್ತೀನಿ ಅನ್ನೋದೆಲ್ಲ ಮಾಡಬಾರ್ದು. ನಾವು ಹಾಕ್ಕೊಂಡಿರೋದನ್ನ ಮತ್ತೆ ದೇವ್ರಿಗೆ ತೊಳೆದು ಹಾಕಿದ್ರೂ ಅದೇನು ಪ್ರಯೋಜನ ಇಲ್ಲ. ಆ ರೀತಿ ಹಾಕ್ಲೂಬಾರ್ದು. ದೇವ್ರಿಗೆ ಅಂತಲೇ ಒಂದು ಸೆಟ್ಟು ತೊಗೊಬಂದು ಇಟ್ಬಿಡಿ. ಡಾಬು, ಸರ ಈ ಥರದ್ದೆಲ್ಲ ನಿಮ್ಗೆ ಏನು ಅನುಕೂಲ ಆಗುತ್ತೋ ಅದನ್ನು ತೊಗೊಬಂದಿಡ್ಬೋದು. ಜಡೆ ಇಡ್ಬೋದು. ಈ ಥರ ಐಟಮ್ಸ್ನೆಲ್ಲ ದೇವ್ರಿಗೆ ಅಂತಲೇ ತಂದು ಇಟ್ಬಿಟ್ರೆ ಒಂದ್ಸಲಿ ನಾವು ವರ್ಷ ಅದನ್ನು ಹಾಕಿ ನಾವು ಪೂಜೆ ಮಾಡ್ಬೋದು. ಇನ್ನು ಕೆಲವ್ರು ಹೇಳ್ತಾರೆ ದೇವ್ರದ್ದು ಕೂಡಿಸಿ ವಿಸರ್ಜನೆ ಮಾಡಬೇಕಾದ್ರೆ ಸೀರೆ ಮತ್ತು ಒಡವೆನೆಲ್ಲ ಮೈಮೇಲೆ ಹಾಕ್ಕೊಂಡು ನಂತರ ಎತ್ತಿಟ್ಕೋಬೇಕು ಅಂತ. ಅದು ನಿಜಾನೇ. ದೇವ್ರಿಗೆ ಹಾಕಿದ್ಮೇಲೆ ನಾವು ಹಾಕ್ಕೊಬೇಕು. ಆದರೆ ಸೀರೆ ಎಲ್ಲ ಉಟ್ಕೊಬೋದು. ಚಿನ್ನದ ಒಡವೆ ಏನಾದರೂ ಹೊಸ್ದಾಗಿ ತೊಗೊಂಡು ನೀವು ದೇವಿಗೆ ಹಾಕಿದ್ದೀರಾ ಅಂದರೆ ಅದನ್ನು ನಾವು ವಿಸರ್ಜನೆ ನಂತರ ದೇವ್ರ ಮೇಲಿರೋದನ್ನ ನಮ್ಮ ಮೈಮೇಲೆ ಹಾಕ್ಕೊಂಡು ನಂತರ ಎತ್ತಿಟ್ಕೊಬೇಕು ಹೊರ್ತು ಈ ಥರ ಆರ್ಟಿಫಿಷಿಯಲ್ ಒಡವೆಗಳನ್ನೆಲ್ಲ ನಾವು ಮೈಮೇಲೆ ಹಾಕ್ಕೊಂಡು ಎತ್ತಿಡೋ ಅಂಥದ್ದೇನಿಲ್ಲ. ದೇವ್ರಿಗೆ ಯೂಸ್ ಮಾಡೋದನ್ನ ದೇವ್ರಿಗೆ ಅಂತಲೇ ಎತ್ತಿಟ್ಬಿಡ್ಬೇಕು. ನಂತರ ನಿಮ್ಗೆ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಸೀರೆ ಉಡ್ಸೋದಕ್ಕೆ ಪಿನ್ಗಳಾಗಿರ್ಬೋದು, ಕ್ಲಿಪ್ಗಳಾಗಿರ್ಬೋದು. ಆದಷ್ಟು ಪಿನ್ಗಳನ್ನ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಿ. ಗುಂಡು ಪಿನ್ನು ಈ ಥರದ್ದು ನಿಮ್ಗೆ ಏನು ಬೇಕೋ ಅದನ್ನೆಲ್ಲ ತೊಗೊಬಂದು ಇಟ್ಕೋಬೇಕಾಗುತ್ತೆ. ಹಾಗೆ ದಾರ, ಟೇಪು ಇದೇನೇನು ಅವಶ್ಯಕತೆ ಇದೆಯೋ ಅದನ್ನೆಲ್ಲ ತೊಗೊಬಂದು ಇಟ್ಕೊಳ್ಳಿ. ಆಮೇಲೆ ಕಳಸಕ್ಕೆ ಅಕ್ಕಿ ಬೇಕಾಗುತ್ತೆ, ಅಕ್ಕಿನ ತೆಗೆದಿಟ್ಕೊಳ್ಳಿ. ಹಾಗೆ ಅಕ್ಷತೆ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಅಕ್ಕಿ ಬೇಕಾಗುತ್ತೆ, ವಿಳ್ಯದೆಲೆ, ಮಾವಿನ ಎಲೆ ಬೇಕಾಗುತ್ತೆ. ಹಾಗೆಯೇ ಬಳೆಗಳು ತೊಗೊಬಂದಿಟ್ಕೊಳ್ಳಿ. ದೇವ್ರಿಗೆ ಅಂತಲೇ ಸಪ್ರೇಟಾಗಿ ಬಳೆಗಳು, ನೀವು ಹಾಕ್ಕೊಳ್ಳೋದಕ್ಕೆ ಸಪ್ರೇಟಾಗಿ ಬಳೆಗಳು, ಹಾಗೆಯೇ ಮುತ್ತೈದೆಯರಿಗೆ ಕೊಡೋದಕ್ಕೇ ಸಪ್ರೇಟಾಗಿ ಬಳೆಗಳನ್ನ ತಗೊಬಂದಿಟ್ಕೋಬೇಕು. ತೆಂಗಿನಕಾಯಿ ಬೇಕಾಗುತ್ತೆ. ಕಣ್ಣು ಕಾಣ್ದಿರೋ ಥರ ಇರೋ ತೆಂಗಿನಕಾಯಿನ ತೊಗೊಂಬರ್ಬೇಕಾಗತ್ತೆ. ಜುಟ್ಟು ಜಾಸ್ತಿ ಇರಬೇಕು, ಕಣ್ಣು ಕಾಣ್ತಿರಬಾರ್ದು. ಈ ಥರ ತೆಂಗಿನಕಾಯಿನ ನಾವು ಕಳ್ಸಕ್ಕಿಡೋದಕ್ಕೆ ಯೂಸ್ ಮಾಡಬೇಕಾಗತ್ತೆ. ಹಾಗೆ ಬಾಳೆ ಎಲೆ ಬೇಕಾಗುತ್ತೆ, ಮಾವಿನ ಎಲೆ ಬೇಕಾಗುತ್ತೆ, ವಿಳ್ಯದೆಲೆ ಬೇಕಾಗುತ್ತೆ. ಹಾಗೆ ದೇವ್ರ ಕೂಡಿಸಿದ್ಮೇಲೆ ದೇವ್ರ ಮುಂದೆ ತಟ್ಟೆಗಳನ್ನ ಜೋಡಿಸ್ಬೇಕಾಗತ್ತೆ. ಮುಂದಿನ ವೀಡಿಯೋಗಳಲ್ಲಿ ಎಷ್ಟು ತಟ್ಟೆ ಜೋಡಿಸ್ಬೇಕು, ಏನೇನೆಲ್ಲ ತಿಂಡಿಗಳಿಡಬೇಕು, ಏನೇನೆಲ್ಲ ನೈವೇದ್ಯಗಳು ಮಾಡಬೇಕು ಅನ್ನೋದನ್ನ ತಿಳಿಸ್ತೀನಿ. ಅದು ತಟ್ಟೆ ಜೋಡಿಸೋದಕ್ಕೆ ತಟ್ಟೆಗಳನ್ನ ತೊಗೊಬಂದು ಇಟ್ಕೋಬೇಕಾಗುತ್ತೆ. ನಂತರ ಹಣ್ಣುಗಳು, ಹೂಗಳು, ನಿಮ್ಗೆ ಎಷ್ಟು ವಿಧವಾದ ಹಣ್ಣು ಬೇಕಾದರೂ ಇಡ್ಬೋದು. 3 ಥರ, 5 ಥರ, 9 ಥರ
ಎಷ್ಟು ಬೇಕಾದ್ರೂ ಇಡ್ಬೋದು. ಹೂಗಳು, ಲಕ್ಷ್ಮೀ ದೇವಿಗೆ ಪ್ರಿಯವಾದ ಹೂಗಳು, ಸುವಾಸನೆ ಭರಿತವಾದ ಹೂಗಳನ್ನ ತೊಗೊಂಬಂದು ದೇವಿಗೆ ಅರ್ಪಿಸ್ಬೇಕಾಗತ್ತೆ. ನೆಕ್ಸ್ಟು ಮೇಯ್ನಾಗಿ ಮಡ್ಲಕ್ಕಿ ಇಡಬೇಕಾಗತ್ತೆ. ಮಡ್ಲಕ್ಕಿ ತಟ್ಟೆಗೆ ಒಂದು ತಟ್ಟೆ ತೊಗೊಂಡು ಅದಕ್ಕೆ ಅಕ್ಕಿ, ಬೆಲ್ಲ, ಕೊಬ್ಬರಿ, ಬಳೆ, ಎಲೆ, ಅಡಿಕೆ, ಬಾಳೆಹಣ್ಣು, ದಕ್ಷಿಣೆ, ಕೊಬ್ಬರಿ ಒಳಗಡೆ ಡ್ರೈ ಫ್ರೂಟ್ಸ್ ಅಥವಾ ಉರ್ಗಡ್ಲೆನ ಇಡಬೇಕಾಗತ್ತೆ. ಅರಿಶಿನ, ಕುಂಕುಮ, ಬಾಗ್ನದ ಸಾಮಾನು ಪ್ಯಾಕೆಟು, ಬ್ಲೌಸ್ ಪೀಸು ಇದನ್ನೆಲ್ಲ ಇಟ್ಟು ನಾವು ಮಡ್ಲಕ್ಕಿ ಇಡಬೇಕಾಗತ್ತೆ. ಇದನ್ನೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾವ ರೀತಿ ನಾವು ಅಮ್ಮನವ್ರಿಗೆ ಮಡ್ಲಕ್ಕಿ ತಟ್ಟೆನ ರೆಡಿ ಮಾಡ್ಕೋಬೇಕು, ಯಾವ ರೀತಿ ಮಡ್ಲು ತುಂಬಬೇಕು ಅನ್ನೋದನ್ನೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಇನ್ನೊಂದು ಇಂಪಾರ್ಟೆಂಟಾಗಿ ಮುತ್ತೈದೆಯರಿಗೆ ಕೊಡೋದಕ್ಕೆ ಎಲೆ, ಅಡಿಕೆ, ಬಾಳೆಹಣ್ಣು, ಬಳೆ ಮತ್ತು ಬ್ಲೌಸ್ ಪೀಸ್ ಅನುಕೂಲ ಆದವರು ಇಲ್ಲ ತೆಂಗಿನಕಾಯಿ ತಾಂಬೂಲನೂ ಕೊಡ್ಬೋದು. ಹಾಗೆ ಮನೇಲಿ ಏನಾದರೂ ಸಿಹಿ ತಿಂಡಿ ಮಾಡಿದರೆ ಅದನ್ನು ಸಹ ಕೊಡ್ಬೋದು. ಇನ್ನು ಕೆಲವರು ಕ್ರಿಯೇಟಿವ್ ಆಗಿ ಪರ್ಸ್ ಕೊಡ್ತಾರೆ, ಏನಾದರೂ ಸ್ಟೀಲ್ ಬಾಕ್ಸು, ಸ್ಟೀಲ್ ಬಟ್ಲು, ಈ ಥರ ಗಿಫ್ಟ್ ಐಟಮ್ಗಳನ್ನ ಕೊಡ್ತಾರೆ. ನಮ್ಮ ಶಕ್ತಿ ಏನಿದೆ ಅದನ್ನು ನಾವು ಕೊಡಬೇಕು. ಏನಿಲ್ಲ ಅಂದರೂ ಇಂಪಾರ್ಟೆಂಟಾಗಿ 2 ವಿಳ್ಯದೆಲೆ, ಅಡಿಕೆ, 2 ಬಳೆನ ಕೊಟ್ಟರೆ ಸಾಕಾಗುತ್ತೆ. ಒಂದೊಂದು ಬಾಳೆಹಣ್ಣು, 1 ವಿಳ್ಯದೆಲೆ, ಅಡಿಕೆ ಆ ಥರ ಎಲ್ಲ ಕೊಡಬಾರ್ದು, ಜೋಡಿ ಜೋಡಿ ಕೊಡಬೇಕಾಗುತ್ತೆ. ಇಷ್ಟು ವಸ್ತುಗಳು ನನಗೆ ಯಾವ್ದು ಗೊತ್ತಿದೆ ಆದಷ್ಟು ನಿಮಗೆ ತಿಳಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಲಕ್ಷ್ಮಿ ಕೂರಿಸ್ಬೇಕಾದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ಗಾಬರಿ ಮಾಡ್ಕೋಬೇಡಿ. ಆರಾಮಾಗಿ ನಿಮ್ಗೆ ಹೆಂಗೆ ತೋಚುತ್ತೋ ಹಂಗೆ ದೇವ್ರು ಹೆಂಗೆ ದಾರಿ ತೋರಿಸ್ತಾರೋ ಹಂಗೆ ದೇವ್ರನ್ನ ಕೂಡಿಸಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಆದಷ್ಟು ಈ ವಿಡಿಯೋದಲ್ಲಿ ಯಾವ್ಯಾವ ವಸ್ತುಗಳು ಬೇಕಾಗುತ್ತೆ ಅನ್ನೋದನ್ನ ಶೇರ್ ಮಾಡಿದ್ದೀನಿ. ಇನ್ನು ಯಾವುದಾದ್ರೂ ಪೆಂಡಿಂಗ್ ಇದ್ದರೆ ಅದು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ತೀನಿ. ಮುಂದಿನ ವೀಡಿಯೋಗಳಲ್ಲಿ ಯಾವ ರೀತಿ ಕಳಶ ಸ್ಥಾಪನೆ ಮಾಡಬೇಕು, ಕಳಶಕ್ಕೆ ಯಾವ್ಯಾವ ವಸ್ತುಗಳನ್ನ ಹಾಕಬೇಕು, ಹಾಗೆ ಕಂಕಣನ ಹೇಗೆ ಮಾಡ್ಕೋಬೇಕು, ಲಕ್ಷ್ಮಿನ ಕೂರಿಸೋದಕ್ಕೆ ಯಾವ ರೀತಿ ಸಿದ್ಧತೆಗಳು ಮಾಡ್ಕೋಬೇಕು, ಹಾಗೆ ಇನ್ನೂ ಹಬ್ಬಕ್ಕೆ ಸಂಬಂಧಪಟ್ಟ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಹೋಗ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಈ ವಿಡಿಯೋ ಸಂಬಂಧಪಟ್ಟಂತೆ ಎಲ್ಲ ಐಟಮ್ಸ್ ಲಿಸ್ಟು ನಾನು ಹಾಕಿರ್ತೀನಿ. ಯಾರಿಗಾದ್ರೂ ಕನ್ಫ್ಯೂಸ್ ಆದರೆ ಆ ಲಿಸ್ಟ್ ನೋಡಿಕೊಂಡು ಐಟಮ್ಸ್ನ ತೊಗೊಂಬರ್ಬೋದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಮರೀದಿರ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಅವರು ಏನಾದರೂ ಫಸ್ಟ್ ವರ್ಷ ಹಬ್ಬ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ. ದಯವಿಟ್ಟು ಶೇರ್ ಮಾಡಿ, ಹಾಗೆ ಮರೀದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.